ಮನಸ್ಸಿನ ಸೇತು. ರಾಮನಾಯಕನಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಗೌರಮ್ಮ ಎಂಬ ಸರಳ ಸಾಸು ಬದುಕುತ್ತಿದ್ದಳು. ಅವಳೇಕೈಕ ಮಗ ಶೇಖರ್ ಓದಿನಲ್ಲಿ ಚುರುಕು. ಗಂಡನ ನಿಧನದ ನಂತರ ಕಷ್ಟಪಟ್ಟು ಮಗನನ್ನು ಓದಿಸಿದ ಗೌರಮ್ಮನ ಕನಸು ಒಂದೇ: ಮಗ ದೊಡ್ಡ ಉದ್ಯೋಗ ಪಡೆದು ಸುಖವಾಗಿ ಬದುಕಬೇಕು. ಶೇಖರ್ ಎಂಜಿನಿಯರಿಂಗ್ ಮುಗಿಸಿ ನಗರದಲ್ಲಿ ಕೆಲಸಕ್ಕೆ ಸೇರಿದ. ಕೆಲವೇ ವರ್ಷಗಳಲ್ಲಿ ಅವನ ಮದುವೆ ಕಾವ್ಯ ಜೊತೆ ಆಯಿತು. ಕಾವ್ಯ ಓದಿದ, ಬುದ್ಧಿವಂತ ಮತ್ತು ಸ್ವಾಭಿಮಾನಿ ಹುಡುಗಿ. ಮದುವೆಯ ನಂತರ ಶೇಖರ್ ಕೆಲಸದ ಒತ್ತಡದಿಂದ ಮನೆಗೆ ಕಡಿಮೆ ಸಮಯ ಕೊಡುತ್ತಿದ್ದ. ಆರಂಭದ ಅಸಮಾಧಾನ. ಗೌರಮ್ಮನೇ ಹಳೆಯ ಸಂಪ್ರದಾಯಗಳು ಬಹಳ ಇಷ್ಟ. ಕಾವ್ಯಗೆ ಸ್ವಲ್ಪ ಆಧುನಿಕ ಜೀವನ ಶೈಲಿ. ಬೆಳಿಗ್ಗೆ ಎದ್ದು ದೇವರಿಗೆ ಪೂಜೆ, ಮನೆಯ ಕೆಲಸ ಇವೆಲ್ಲವನ್ನೂ ಗೌರಮ್ಮ ನಿರೀಕ್ಷಿಸುತ್ತಿದ್ದಳು. ಆದರೆ ಕಾವ್ಯ ಆಫೀಸ್ ಕೆಲಸ, ಸಮಯದ ಒತ್ತಡದಲ್ಲಿ ಕೆಲವೊಮ್ಮೆ ತಡವಾಗಿ ಎದ್ದುಕೊಳ್ಳುತ್ತಿದ್ದಳು. ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಾಗತೊಡಗಿದವು. ಗೌರಮ್ಮ ಮನಸ್ಸಿನಲ್ಲಿ ಇವಳಿಗೆ ನಮ್ಮ ಸಂಸ್ಕಾರಗಳ ಮೌಲ್ಯವೇ ಇಲ್ಲ ಎಂದುಕೊಂಡಳು. ಕಾವ್ಯ ಮನಸ್ಸಿನಲ್ಲಿ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಅಮ್ಮಗೆ ಇಷ್ಟವಾಗಲ್ಲ ಎಂದು ನೋವಾಯಿತು. ಮೌನದ ನೋವು. ಶೇಖರ್ ಮಧ್ಯೆ ಸಿಲುಕಿದ್ದ. ಯಾರ ಮಾತು ಕೇಳಿದರೂ ಇನ್ನೊಬ್ಬರಿಗೆ ನೋವಾಗುತ್ತಿತ್ತು. ಮನೆಯಲ್ಲಿ ಮಾತು ಕಡಿಮೆಯಾಗಿ ಮೌನ ಹೆಚ್ಚಾಯಿತು. ಒಂದು ದಿನ ಗೌರಮ್ಮಗೆ ತೀವ್ರ ಜ್ವರ ಬಂತು. ಶೇಖರ್ ಆಫೀಸ್ಗೆ ಹೋಗಬೇಕಾಯಿತು. ಕಾವ್ಯ ಸಂಪೂರ್ಣವಾಗಿ ಅಮ್ಮನ ಆರೈಕೆ ಮಾಡಿದರು. ಔಷಧಿ, ಊಟ, ರಾತ್ರಿ ನಿದ್ದೆಯಿಲ್ಲದೆ ಕಾವ್ಯ ಸೇವೆ ಮಾಡಿದಳು. ಅರ್ಧರಾತ್ರಿ ಗೌರಮ್ಮ ಕಣ್ಣು ತೆರೆದು ನೋಡಿದಳು. ಕಾವ್ಯ ಪಕ್ಕದಲ್ಲೇ ಕುಳಿತು ನಿದ್ದೆ ಮಾಡುತ್ತಿದ್ದಳು. ಮನಸ್ಸು ಕರಗಿದ ಕ್ಷಣ. ಗೌರಮ್ಮನ ಕಣ್ಣಲ್ಲಿ ನೀರು ಬಂತು. ಅವಳು ನಿಧಾನವಾಗಿ ಹೇಳಿದಳು, ನೀನು ನನಗೆ ಇಷ್ಟು ಮಾಡ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ. ಕಾವ್ಯ ಕಣ್ಣು ತೆರೆದು, ಅಮ್ಮ, ನೀವು ನನ್ನ ತಾಯಿ. ನೋವು ಬಂದಾಗ ನೋಡಿಕೊಳ್ಳೋದು ನನ್ನ ಕರ್ತವ್ಯ ಎಂದಳು. ಆ ಮಾತು ಗೌರಮ್ಮನ ಹೃದಯವನ್ನು ತಟ್ಟಿತು. ಬದಲಾವಣೆ. ಆ ದಿನದಿಂದ ಗೌರಮ್ಮ ಬದಲಾದಳು. ಕಾವ್ಯನ ಕೆಲಸ, ಅವಳ ಕನಸುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಕಾವ್ಯ ಕೂಡ ಅಮ್ಮನ ಭಾವನೆಗಳಿಗೆ ಗೌರವ ಕೊಡಲು ಶುರುಮಾಡಿದಳು. ಇಬ್ಬರು ಒಟ್ಟಿಗೆ ಅಡುಗೆ ಮಾಡಿದರು, ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಿದರು. ಮನೆ ಮತ್ತೆ ನಗುವಿನಿಂದ ತುಂಬಿತು. ಒಂದು ದಿನ ಶೇಖರ್ ಹೇಳಿದ, ನಮ್ಮ ಮನೆ ಈಗ ಸ್ವರ್ಗದಂತಿದೆ. ಗೌರಮ್ಮ ನಗುತ್ತಾ ಹೇಳಿದಳು, ಸಾಸು ಬಹು ಅಂದರೆ ಯುದ್ಧ ಅಲ್ಲ, ಅದು ಸಂಬಂಧ. ಪಾಠ. ಅರ್ಥ ಮಾಡಿಕೊಂಡರೆ ಯಾವ ಸಂಬಂಧವೂ ಸುಂದರವಾಗುತ್ತದೆ. ಪ್ರೀತಿ, ಸಹನೆ ಮತ್ತು ಮಾತುಕತೆ ಸಾಸು ಬಹು ಸಂಬಂಧದ ನಿಜವಾದ ಆಧಾರ.